ಒಂದೂವರೆ ತಿಂಗಳಾತು ಹೊಲ ಬಿತ್ಕೊಂಬಂದು. ಸೊ ಇವಾಗ ಎಣ್ಣೆ ಹೊಡಿಬೇಕೈತೆ ಫಸ್ಟ್ ಕಳೆನಾಶಕ ಅಂತಂದು. ರೈತರ ಮಕ್ಳಿಗೆ ಗೊತ್ತಾಗತ್ತಿದೆಯಲ್ಲ. ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಬೆಳಗ್ಗೆ ಎದ್ದು ಊಟಲೆ ಒಪ್ಪತ್ತು ಇನ್ನೊಂದು ಕೆಲಸ ಹೇಳಿದ್ರೆ, ಮೊನ್ನೆ ಈಗ ಒಂದೂವರೆ ತಿಂಗಳಾತು ಹೊಲ ಬಿತ್ಕೊಂಬಂದು. ಸೊ ಇವಾಗ ಎಣ್ಣೆ ಹೊಡಿಬೇಕೈತೆ ಫಸ್ಟ್ ಕಳೆನಾಶಕ ಅಂತಂದು. ರೈತರ ಮಕ್ಳಿಗೆ ಗೊತ್ತಾಗತ್ತಿದೆಯಲ್ಲ. ಸೊ ಇವಾಗ ಹೋಗಿ ಎಣ್ಣೆ ಹೊಡಿಬೇಕಾಯ್ತು. ಅದಕ್ಕೆ ನಮ್ಮ ಅಪ್ಪಾಜಿ ಬೆಳಗ್ಗೆದ್ದು ಒಂದು ಅರ್ಧ ಟ್ಯಾಂಕರ್ ನೀರು ತೊಗೊಂಬರ್ಬೇಕು, ನೀನು ಹೋಗಿ ಎಣ್ಣೆ ಹೊಡ್ಕೊಂಬರೋನು ಇಷ್ಟು ಹೊಲ ಅಂತಂದ್ರೆ. ಸೊ ಇವಾಗ ಅದಕ್ಕೆ ನಮ್ಮ ಟ್ಯಾಂಕರ್ ತೊಗೊಂಡು ಬಂದನಿಲ್ಲಿ ಪಾಳೆ ಹಚ್ಚೇನಿಲ್ಲಿ. ತುಂಬ ಆದತಿ, ಫುಲ್ ತುಂಬಿಸ್ಕೊಂಡು ಹೋಗಿಲ್ಲ, ಅದ್ರಾಗ ಬರೀ ಮಳೆ ಒಂದು ಆಗೈತಿ. ಸೊ ಈಗ ಒಂದು ಅರ್ಧ ಟ್ಯಾಂಕರ್ ಅಷ್ಟು ತೊಗೊಂಡು ಹೋಗ್ಬೇಕು. ಅಲ್ಲಿ ಹೋಗಿ ಒಟ್ಟು ಟೋಟಲಾಗಿ ಎಷ್ಟು ಹೊಲ ಅದು ಎಷ್ಟು ಇವತ್ತು ಮುಗಿಸ್ಬೇಕು ಎಣ್ಣೆ ಹೊಡೆದು. ಯಾಕೆ ಇವತ್ತು ಮಳೆ ಇಲ್ಲ, ಬಿಸಿಲೈತಿ ಲೈಟಾಗಿ. ಸೊ ಇವಾಗ ಇವತ್ತು ಮುಗಿಸ್ಕೊಂಡು ಬರ್ಬೇಕಂತ ಪ್ಲ್ಯಾನ್ ಐತಿ. ಈಗ ಟ್ಯಾಂಕರ್ ತೊಗೊಂಡು ಹೊಂಟೇವೆ ನಾವು ಅಲ್ಲಿ ಹೊಲಕ್ಕೆ ಹೋಗಿ ಎಣ್ಣೆ ಹೊಡೆದು ಮುಂದೇನೈತಿ ಕೆಲಸ ನೋಡ್ಕೋಬೇಕು. ಮತ್ತು ಕುಂದ್ಕೊಳಕ್ಕೆ ಬೇರೆ ಹೋಗ್ಬೇಕು. ಕುಂದ್ಕೊಳಕ್ಕೆ ಬೇರೆ ಕೆಲಸ ಐತಿ, ಅದನ್ನೇನು ವಿಡಿಯೋ ಮಾಡೋಂಗಿಲ್ಲ. ಸೊ ಇವಾಗ ಎಣ್ಣೆ ಹೊಡ್ಯಾಕೆ ಹೊಂಟೇವಿ, ಟ್ಯಾಂಕರ್ ತುಂಬಿಸ್ಕೊಂಡು ಹೋಗ್ಬರ್ರಿ ಮೊದಲು ಹೊಲಕ್ಕೆ. ಬತ್ತಲೆ ಫುಲ್ ರಾಡಿ ಆಗಿಬಿಟ್ಟತಿ, ಅಂದ್ರೆ ಮಳೆ ಬಂದು ಗಾಡಿ ಹೋಗಿಲ್ಲ ಒಳಗೆ, ಆ ಥರ ಆಗೈತಿ. ನೋಡೋಣ ಅಲ್ಲಿ ಪರಿಸ್ಥಿತಿ ಹೆಂಗೈತೆ ಅಂತಂದು. ಅದಕ್ಕೆ ಮತ್ತು ಇದು ಫುಲ್ ಇತ್ತಂದ್ರೆ ಟ್ಯಾಂಕರ್ ಒಳಗೆ ಹೋಗೋದಿಲ್ಲ ಗಾಡಿ. ಮತ್ತು ಸಿಕ್ಕೊಂತಂದ್ರೆ ಇದನ್ನ ಜಾಗಕ್ಕೆ ಇನ್ನೊಂದು ಗಾಡಿ ಬೇಕು. ಸೊ ಅದಕ್ಕೆ ಇದೊಂದು ಅರ್ಧ ಟ್ಯಾಂಕರ್ ತುಂಬಿಸ್ಕೊಂಡು ಹೋಗೋನೀಗ. ಅಲ್ಲಿ ಹೋಗಿ ಮುಂದಿಂದ ಕಂಟಿನ್ಯೂ ಮಾಡ್ತೀನಿ. ಹೊಸ್ದಾಗಿ ಯಾರು ನೋಡತ್ತೀರಿ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಇಂಪ್ರೂವ್ ಮಾಡಿರಿ. ಈಗ ತೊಗೊಂಬರ್ರಿ, ಭಾಳ ಲೇಟ್ ಮಾಡೋದು ಬೇಡ. ಈಗ ತುಂಬಂದ್ರೆ ಹೋಗೋದೀಗ. ಫಸ್ಟ್ ಈಗ ತುಂಬಿಟ್ಟಾಡ್ರಿ. A few moments later. ಗೈಸ್, ಈಗ ಟ್ಯಾಂಕರ್ ತುಂಬಿತು. ಈಗ ತೊಗೊಂಡು ಹೋಗ್ಬೇಕು ಮನೆಗೆಲ್ಲ. ಈಗ ಹೊಲಕ್ಕೆ ಹೋಗ್ಬೇಕು. ಅಲ್ಲಿ ಅಪ್ಪಾಜಾರ್ ನಿಂತಾರ, ಮತ್ತು ಅದಕ್ಕೇನ ತಗಡ್ಬೇಕಂತಲ್ಲಿ. ಸೊ ತಗಡನ್ನು ಹಾಕ್ಕೊಂಡು ಹೋಗ್ಬೇಕು. ಬಾಜುಕ ಮೆಣಸಿನಿಗೆ ಎಲ್ಲ ಅದಾವು, ಸಿಡಿದ್ರೆ ಮತ್ತು ಅವು ಸಾಯ್ತಾವು. ಸೊ ಹಾಗಾಗಿ ಈಗ ಈ ಟ್ಯಾಂಕರ್ನ ತೊಗೊಂಡು ಹೋಗೋಣ. ಫಸ್ಟ್ ಹೊಲ ಹೇಳ್ತಾರೆ ಏನಿಲ್ಲ, ಗಾಡಿ ಬಂದವತ್ತು ಮತ್ತಲ್ಲಿ ಟ್ಯಾಂಕರ್ ನಾವೇನು ಎಣ್ಣಿನ ಕೈಲಿ ಏನು ಹೊಡಂಗಿಲ್ಲ, ಟ್ಯಾಕ್ಟ್ರ್ ಐತಲ್ಲಿ. ಸೊ ಅದಕ್ಕೆ ನೀರು ಬಿಟ್ಟು ಹೋಗ್ಬೇಕು. ಈಗ ಇದನ್ನು ಅರ್ಧ ಟ್ಯಾಂಕರ್ ಅಷ್ಟು ತುಂಬಿಸ್ಕೊಂಡಾನಿ. ಸೊ ಇವಾಗ ಹೋಗೊಂಬರ್ರಿ ಹೊಲಕ್ಕೆ. ಅಲ್ಲಿ ಹೋಗಿ ಕಂಟಿನ್ಯೂ ಮಾಡ್ತೀನಿ. ನೋಡೋಣ ಅಲ್ಲಿ ರಾಡಿ ಹೆಂಗೆ ಐತಿ, ಏನು ಟ್ಯಾಕ್ಟ್ರ್ ಒಳಗೆ ಹೋಗ್ತೀವಿ ನೀಲ್ಲ ಗೊತ್ತಿಲ್ಲ. ನೋಡೋಣ ಅಲ್ಲಿ ಹೋಗಿ ಕಾಯ್ತಾರಿ. ಹೋಗೋಣ ಈಗ ಹೋಗಿ ಅಲ್ಲಿ ಹೋಗಿ ತೋರಿಸ್ತಾನೆ ನಿಮಗೆಲ್ಲ ಏನೇನೈತಿ ಏನೇನಿಲ್ಲ ಅಂತಂದು. ಬರೀ ಹೋಗೋಣ. ಫೈನಲಿ ಈಗ ಬಂದು ನಿಲ್ಸಿದ್ದೆ ಗಾಡಿನ. ಸೊ ಮತ್ತು ಆ ಟಾಕಿಗೆ ಎಲ್ಲ ನೀರು ತುಂಬಿ ಎಣ್ಣೆ ಎಲ್ಲ ಹಾಕಿ ಈಗ ಹೊತ್ತಾಗ ಬಿಟ್ಟೆ ಅದನ್ನು. ಈಗ ಎಣ್ಣೆ ಹೊಡ್ಯಾದತಿ. ಸೊ ಇಲ್ಲಿ ಹೊಡ್ಯಾತಾರ ನೋಡ್ರಿ ಎಣ್ಣೆ. ಈಗ ಅವರೆಲ್ಲ ಇದಿಷ್ಟು ಹೊಲ ಮುಗಿಸ್ಬೇಕು. ಈಚೆ ಕಡೆ ಇದಕ್ಕೆ ಖಾಲಿ ಇರೋದು ಮೆಣಸಿನಿಗೆ ಹಚ್ಬೇಕು. ಇಲ್ಲಿ ಇದಿಷ್ಟ ಹೊಡಿಬೇಕು ಅವರು. ಈಗ ಅದಕ್ಕೆ ಮುಗಿಸಿದ ಮೇಲೆ ಮತ್ತು ಬೇರೆ ಹೊಲಕ್ಕೆ ಹೋಗ್ಬೇಕು. ಮತ್ತು ಈ ಬರೋ ಅವಸರದಾಗ ಪೈಪ್ ಅಂತ ಹೊಡ್ಕೊಂಡ್ಬಿಟ್ವಿ. ಈಗ ಕೊಡತ್ತೆ ಹಾಕೋದಂಗಿದ್ದದು ಫುಲ್ ಕೈ ಕೊಡತ್ತೆ ಹಾಕಿ ನಾನು ಕೂಡ ಹಿಡ್ಕೊಂಡಿರ್ಬೇಕು ಟ್ಯಾಂಕರ್ ಬಾಯಿಗೆ. ಹೋಗ್ಬಂದು ನೆಕ್ಸ್ಟ್ ಇನ್ನೊಂದು ಹೊಲಕ್ಕೆ ಈ ಹೊಲ ಒಂದು ಆತಂದ್ರೆ ನೆಕ್ಸ್ಟ್ ಇನ್ನೊಂದು ಹೊಲಕ್ಕೆ ಹೋಗ್ಬೇಕು. ಸೊ ಈಗ ಮುಗಿಸೋಣ, ನೆಕ್ಸ್ಟ್ ಇನ್ನೊಂದು ಹೊಲಕ್ಕೆ ಹೋಗೋದು ತೋರಿಸ್ತೀನಿ. ಈಗ ಫಸ್ಟ್ ಇದು ಮುಗಿಲ್ತಾಡ್ರಿ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾನೆ. A few minutes later. ಇವಾಗ ಇನ್ನೊಂದು ಹೊಲಕ್ಕೆ ಬಂದೇವಿ. ಇಲ್ಲಿ ಇದ್ರೊಳಗೆ ಇಲ್ಲೂ ಬರ್ಬರಿ ಕಸ ಐತಿ. ಇಲ್ಲಿ ಅಂಕರು ನೋಡಂಗೆ ಇಲ್ಲ ಕಸನ. ನೋಡ್ರಿ ಇಲ್ಲೆಲ್ಲ ಫುಲ್ ಹುಲ್ಲು ಇಲ್ಲೆಲ್ಲ ಹೆಂಗೆ ಬೆಳೆದೈತಿ. ಇಷ್ಟು ಹೊಲ ನಮ್ದಿದೆ. ಸೊ ಇವಾಗ ಅಲ್ಲಿ ಗಾಡಿ ಹಿಂದಿನ ದರ್ಶನ ನೋಡ್ರಿ ಇಲ್ಲಿ. ಈಗ ಸದ್ಯ ಇಲ್ಲಿ ನಮ್ಮ ಕಾಕರ ಬರತ್ತಾರ. ಇದಕ್ಕಂದ್ರೆ ಈ ಹೊಲದ್ದಲ್ಲ, ನೆಕ್ಸ್ಟ್ ಹೊಲ ಇದಕ್ಕೆ ಔಷಧ ಬೇಕಾಗೈತಿ. ಸೊ ಅವ್ರು ತೊಗೊಂಬಂದಾರ. ಈಗ ಅದನ್ನ ಅಲ್ಲಿ ಹೋಗಿ ಇಸ್ಕೊಂಡು ನಾ ಹೊಳಿ ಬರ್ಬೇಕು. ಈಗ ಈ ಹೊಲದ ಅಂಕರು ಐತಿ, ಆ ಗಾಡಿಯಾಗ ಐತಿ. ಹಾಗೆ ತೋರಿಸಿಲ್ಲ ನಮ್ಮ ಎಣ್ಣೆ ಹೊಡಿ ಗಾಡಿ. ಸೊ ಅದ್ರಾಗ ಐತಿ. ಫಸ್ಟ್ ಹೊಡೆದಿದ್ದಲ್ಲ ಹೊಲ, ಆ ಹೊಲ ಹೊಡಿ ಮುಂದೆ ಅದ್ರಾಗ ಹಾಕ್ಕೊಂಡ ಬಂದ್ಬಿಟ್ಟೇವಿ. ಅಯ್ಯೋ ಇಲ್ಲಿ ಎಲ್ಲ ಫುಲ್ ಹಸಿ ಐತಿ. ಇಲ್ಲಿ ಚಪ್ಪಲೆಲ್ಲ ಮೆತ್ತಾಕತ್ತು. ಸೊ ಈಗ ಕಾಕರ್ ಬಂದಾರ ಅನ್ಸತಿ, ಫೋನ್ ಮಾಡತ್ತಾರ. ಸೊ ಇವಾಗ ಅಲ್ಲಿ ಹೋಗೋಣ, ಹೋಗಿ ಅವ್ರ ಕಡೆ ಇಸ್ಕೊಂಡು ಹೊಳಿ ಬರೋಣ. ಆಮೇಲೆ ಇಲ್ಲಿ ಎಲ್ಲ ತೋರಿಸ್ತಾರೆ, ನೀವು ಹೋಗಿ ಇಸ್ಕೊಂಡ್ಬರ್ಬೋದು ಔಷಧ. A few inches later. ಸೊ ಗೈಸ್, ಔಷಧ ಅಂಕರು ಹೋಗಿ ಇಲ್ಲಿ ನಮ್ಮ ಕಾಕರ ಕಡೆ ಹೋಗಿ ಇಸ್ಕೊಂಬಂದ್ಯಾ. ಇಲ್ಲಿ ನೋಡ್ರಲ್ಲೇ, ಇಲ್ಲಿ ಜೋತ್ ಬಿದ್ದಿದ್ದು ಅದ ಔಷಧ. ಸೊ ಈ ಹೊಲ ಈಗ ಹೊಡ್ಯಾಕತ್ತಾರ. ಆದ್ರೆ ಮಳೆ ಬರಂಗೆ ಆಗೈತಿ. ಇಲ್ಲಿ ಐತೆ ನೋಡ್ರಿ ಗಾಡಿಯಲ್ಲಿ ಹೊಡ್ಯಾಕತ್ತಾರ. ಆದ್ರೆ ಅವನು ಮಳೆ ಬರಂಗೆ ಆಗೈತಿ, ಫುಲ್ ಮಾಡೈತಿ.
ಇನ್ನೊಂದು 2-3 ತಾಸು ಬಿಸಿಲರು ಬಿದ್ದರೆ ಚಲೋ ಆಕೈತಿ. ಎಣ್ಣೆ ಹೊಡೆದಿದ್ದು ಸಕ್ಸಸ್ ಆಕಿತ್ತು. ಆದ್ರೆ ಅಯ್ಯೋ ಮಳೆ ಬಂತು ನೋಡ್ರಿ. ಮಳೆ ಎಲ್ಲ ಬರಾಕತ್ತೈತಿ, ಗ್ಲಾಸ್ ಮ್ಯಾಗೆಲ್ಲ ನೀರು. ಸೊ ಎಷ್ಟು ಹೊಲ ಹೊಡಿದಕ್ಕತ್ತೇನಿಲ್ಲೋ ಅದ್ರಾಗೂ ತುಂಬಿ ಟ್ಯಾಂಕರ್ ಹೊಲ್ದಾಗೈತಿ. ಇದನ್ನು ಮೊದಲು ಪರಾಗಿಸ್ಬೇಕು ಗಾಡಿನ. ನಮ್ಮ ಅಪ್ಪಾಜಿ ಬರಾಕತ್ತಾರ ಅಲ್ಲಿ, ಅವರು ಎಲ್ಲಿ ಏನೇನು ಆಕತ್ತೇವೆ ಏನೇನಿಲ್ಲ ಅಂತಂದು. ಸೊ ಇವಾಗ ನೋಡೋಣ, ಗಾಡಿ ಈ ಕಡೆ ಬರ್ತೈತಿ. ಗಾಡಿ ಬಂದ ಮೇಲೆ ಅದು ಏನು ಸಾಧ್ಯ ಐತಿ ಮಾಡೋಣ. ಸೊ ಗಾಡಿ ಬಂತಿಲ್ಲೇ ನೋಡೋಣ. ಈ ಗಾಡಿ ಫಸ್ಟ್ ಹೊರಗೆ ಹಾಕ್ಬೇಕಾ ಅಂತ ದೊಡ್ಡ ಮಳೆ ಆಗಿದ್ರೆ ಮಾತ್ರ ಪಕ್ಕ ಇದು ಗಾಡಿ ಹೊರಗೆ ಹೋಗೋದಿಲ್ಲ, ಇಲ್ಲೇ ಇರತ್ತಿ ಹೊಲ್ದಾಗ. ಫಸ್ಟ್ ಗಾಡಿ ಹೊರಗೆ ಹಾಕಕ್ಕೆ ನೋಡ್ಬೇಕು. ಈಗ ಮುಂದೆ ಬರ್ಲಿ, ಈಗ ಅಪ್ಪಾಜಿ ಬಂದ್ರೆ ಅವರು ಬರ್ತಾರೆ. ಹೊಲ್ದಾಗ ಎಣ್ಣೆ ಹೊಡ್ಯಕ್ಕೆ ಬಂದವ್ರು ಬರ್ತಾರೆ ಈಗ ಬಂದ್ರೆ. ಸೊ ಇವಾಗ ಬರಲಿ ಬಂದ್ರೆ ಅಪ್ಪಾಜಾರ ಓಡಿ ನೋಡೋಣ. ಇದನ್ನೆಲ್ಲ ಹೊರಗೆ ಹಾಕಿ ಮುಗಿದ ಮ್ಯಾಗೆ ನೆಕ್ಸ್ಟ್ ಹೊಲಕ್ಕೆ ಹೋದ್ಮೇಲೆ ಬೇಕಾದ್ರೆ ಕಂಟಿನ್ಯೂ ಮಾಡ್ತಾನೆ, ಇಲ್ಲ ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತಾನೆ. ಅಲ್ಲಿವರೆಗೂ ಕಾಯ್ತಾ ಇರಿ. 12 seconds later. ಸೊ ಗೈಸ್ ಫೈನಲಿ ಇದೊಂದು ಗಾಡಿ ಅಂಕರು ಹೊಳಿಸಿದ್ವಿ. ಸೊ ಇಲ್ಲಿ ಹೊಳಿಸಿ ನಿಂದಿರ್ಸಿ ನೋಡ್ರಿ ನಮ್ಮ ಗಾಡಿನ. ಆದರೆ ಅವನು ಟಯರ್ ನೋಡ್ರಿ ಯಾವ ನಮ್ಗೆ ಗಾಡಿ ಮುಣಿಗೆದ್ದು ಅಲ್ಲೇ ಬರೋ ಮುಂದೆ ತಿಣಿಕಾಡ್ಕೊಂತ ಬಂದದ್ದು ಗಾಡಿ. ಟಯರ್ ಎಲ್ಲ ರಾಡಿ ಮುಣಿಗೆದ್ದು ನೋಡ್ರಿ. ಲಾಸ್ ಹೆಂಗಾಗಿದೆ ಅಂತ ತೋರಿಸ್ತಾನೆ ನಿಮಗೆ. ಇಲ್ಲಿದಿಷ್ಟು ಲಾಸ್ ಬರ್ರಿ ತೋರಿಸ್ತೀನಿ. ಇದಿಷ್ಟು ಲಾಸ್ ಇದೆ, ಇಷ್ಟು ಕೊಚ್ಕೊಂಡು ಹೋಗುತ್ತೆ. ಅಲ್ಲಿ ಒಂದೆರಡು, ಇಲ್ಲಿ ಲೈನ್ ಅಡ್ಡಾಡಿದ್ದು ಒಂದೆರಡು. ಸೊ ಇಲ್ಲಿ ಟ್ರ್ಯಾಕ್ಟರ್ ಬಂದು ಫಸ್ಟ್ ನೀರು ಹಾಕಿ ಆಮೇಲೆ ಮಾತ್ರ ಬಂದು ನೀರು ಬಂದು 6.5 hours later. ಗೈಸ್ ಈಗ ಹೊಲ ಮುಗಿಸ್ಕೊಂಡು ಇಲ್ಲಿ ಇನ್ನೊಂದು ಹೊಲಕ್ಕೆ ಬಂದೇವಿ ನೋಡ್ಲಿ. ಆ ಹೊಲನೂ ಸೇಮ್ ಹಿಂಗೈತೆ, ಇದೇ ಥರನ ರಾಡಿ ಅಲ್ಲಿ ಹೋಗತ್ತಲ್ಲ ಟ್ರ್ಯಾಕ್ಟರ್ ಹಂಗೆ. ಆದ್ರೆ ಅದ್ರವನು ಫುಲ್ಲು ಒದ್ದಾಡಿ ಬಂದೈತೆ. ನಮ್ಮ ಗಾಡಿ ಮಾತ್ರ ಇಲ್ಲಿ ಇಂಥದ್ದು ನೋಡ್ರಿ, ಫುಲ್ ಗಾಡಿ ಎಲ್ಲ ತಿರುಗಾಡಿ ಏನೇ ಇಲ್ಲಿ ರೋಡಿಗೆ ಬರ್ತೇವಿ. ಇಂಥಲ್ಲಿ ರೋಡಿಗೆ ಇಲ್ಲೆಲ್ಲ ಇಲ್ಲಿ ಬರುತ್ತಲೇನ ಫುಲ್ ಗಾಡಿ ತಿರ್ಗಾಕ ಚಲೋ ಆಗ್ಬಿಡುತ್ತೆ. ಯಾಕಂದರೆ ಸ್ವಲ್ಪ ಮ್ಯಾಗೂ ಮಳೆ ಬಂತು. ಸೊ ಹಾಗಾಗಿ ಏನು ಮಾಡೋಕೆ ಬರಲಿಲ್ಲ, ಹಂಗೋಟಿ ಮಾಡಿ ಏನೇನೋ ಮಾಡಿ ಎಬ್ಸಿದ್ವಿ. ಒಟ್ಟು ಗಾಡಿ ಬಂತು. ಸೊ ಇವಾಗ ನಾವು ಹಿಂಗೈತಿ, ಇದೇ ನೋಡ್ರಿ ಈಗ ಹೋಗೋ ಹೊಲನೂ ಹಿಂಗೈತಿ, ಇದೇ ಥರನ ದಾರಿ. ಸೊ ಈಗ ಇದ್ರ ಹೊಕ್ಕತ್ತಿಲ್ಲ ಅಂತೇಳಿ ನೋಡಿ ಹೇಳ್ತಾರಲ್ಲ ನಮ್ಮ ಅಪ್ಪಾಜಾರ. ಒಂದು ವೇಳೆ ಹೊಕ್ಕತ್ತಂತಂದ್ರೆ ಮತ್ತು ಹಿಂಗೆ ಹೊಡಿಬೇಕು ಇದ್ರಾಗ ಈ ಗಾಡಿನ. ಸೊ ಅವರು ಹೋದ ಗಾಡಿ ಯಾರಿಗೆ ಎಷ್ಟೊತ್ತು ಮಾಡ್ತಾರೆ ಹೋಗಾಕ. ಅಲ್ಲಿ ಹೋಗಿ ಹೊಂಟ್ರಾರ ನಿಮ್ಗೆ ಕಾಣತಿಲ್ಲ. ಇದ್ರಾಗೂ ಏನ್ರಿ ಹಿಂಗೆ ಸಿಕ್ಕು ಅಂತಂದ್ರೆ ಪಕ್ಕ ಹೇಳ್ತೀನಿ ಇದನ್ನು ಜಾಗಕ್ಕೆ ಇನ್ನೊಂದು ಗಾಡಿ ಬೇಕು. ಆದರೆ ಏನು ಸಿಗೋಂಗಿಲ್ಲ ಅನ್ಸತಿ. ಆದರೆ ಅದರಷ್ಟೇನು ಇಲ್ಲಿದ್ದು ರಾಡಿ ಇದು ಇಲ್ಲೆಷ್ಟು ನೀರದು. ಆ ಹೊಲ್ದಾಗ ಮಾತ್ರ ಪೂರ ರಾಡಿ ಬರೀ ತಿಕ್ಕಾಡ್ಕೊಂತ ಹೋಗ್ಬೇಕು. ನಮ್ಮನೆ ರಾಡಿ ಇತ್ತು. ಹೋಗಿ ಬಂದ್ರೆ ಫೋನ್ ಮಾಡ್ತಾರೆ. ಅದ್ರಾಗ ಹೊಡಿಬೇಕು ಗಾಡಿ. ಅಲ್ಲಿ ಹೋಗಿ ಮಾಡ್ತಾನೆ ಹೊಲಕ್ಕೆ ಹೋಗಿ. ಆ ಹೊಲ್ದಾಗ ಇನ್ನೂ ಏನೇನೈತೆ ಗೊತ್ತಿಲ್ಲ, ನೋಡೋಣ. ಅಲ್ಲಿ ಹೋಗಿ ಕಂಟಿನ್ಯೂ ಮಾಡ್ತಾನೆ. ಫುಲ್ ನೋಡ್ರಿ, ಯಾರು ಸ್ಕಿಪ್ ಮಾಡ್ಬೇಡ್ರಿ. ಬರ್ತಾನೆ ಆದಷ್ಟು ಬೇಗ ಅಲ್ಲಿ ಹೋಗಿ ಕಂಟಿನ್ಯೂ ಮಾಡ್ತಾನೆ. ಸೊ ಗೈಸ್ ಇವಾಗ ಬಂದು ಹೇಳಿದ್ರು ನನಗೆ ತೊಗೊಂಡು ಹೋಪ ಒಳಗೆ ಅಂತಂದು ಗಾಡಿನ. ಈಗ ಇಲ್ಲಿ ಬಂದು ನೋಡ್ರಿ, ಇಲ್ಲಿ ಹೊಕ್ಕೋ ಟ್ಯಾಕ್ಟ್ರ್. ಆ ಟ್ಯಾಕ್ಟ್ರ್ ಹೇಳ್ದೆ ನನಗೆ ಬಂದವರು ಅಣ್ಣಾರ, ನೀ ಆ ಗಾಲಿ ಕಚ್ಮ್ಯಾಗ ಹೋಗಪ್ಪ, ಈಗ ನಿಮ್ಮ ಪೇರೆಂಟ್ಸ್ ಹೇಳ್ಯಾರ ಅಂತಂದ್ರೆ. ಸೊ ಇವಾಗ ಒಳಗೆ ಹೋಗೋಣ, ತೋರಿಸ್ತೀನಿ ನಿಮ್ಗೆ ಯಾವ ಥರ ಇರುತ್ತೆ ಅಂತಂದು. ಬರ್ರಿ ಹೋಗೋಣ. ಬನ್ನಿ ಒಳಗೆ ಹೋಗೋಣ. ಟ್ರ್ಯಾಕ್ನಾಗ ನಡ್ಸೋಣ ಗಾಡಿನ.
ಏನು ರಾಡಿ ಇಲ್ಲ, ನಮ್ಮ ಹೊಲದ ಮಟ್ಟ ಹೊಸ ಕಟ್ಸೋದೈತಿ ನೋಡ್ರಿ. ಎಲ್ಲ ಒಣಾರ ಐತಿ, ಅಲ್ಲೇ ಅಷ್ಟೇ ರಾಡಿತ್ತು. ಹಂಗೆ ಹಿಂದಿನ ಹೊಲದಾಗ ಹಂಗೆ ಐತೆ, ಎಲ್ಲ ಚೆಕ್ಕಾಡಿ ಬಿಡ್ತು ಗಾಡಿನ. ಆದ್ರೆ ಇಲ್ಲೇನ ಏನು ಮಾಡಲಿಲ್ಲ, ಒಂದು ಲೆಕ್ಕಕ್ಕೆ ಹೋದು. ಈ ಎಣ್ಣೆ ಹೊಡಿದಂಗೆ ಆತಂದ್ರೆ ಇಷ್ಟೆಲ್ಲ ಮುಗಿತಿದೆ ನೋಡ್ರಿ. ಈ ನಮೂನೆಗೆ ಐತಿ ಗಾಡಿ ಮಾತ್ರ, ಅವ್ರದ್ದೊಂದು ಇಲ್ಲಿ ಐತಿ. ಸೊ ಈ ಬ್ಲಾಗ್ನ ಈಗ ಮುಗಿಸ್ತೀನಿ. ಇಷ್ಟ ಇದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ಮುಂದೆ ನೋಡೋದ್ರಿ ವಿಡಿಯೋದಲ್ಲಿ, ಅಲ್ಲಿವರೆಗೂ ಕಾಯ್ತಾಯಿರಿ ನೋಡ್ರಿ. ಸಿಗೋಣ ಮುಂದೆ ನೋಡೋದ್ರಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.